ಆದ್ರೆ ನನ್ನ ಕಣ್ಣು ಮುಂದೆ ರಾಘವ್ ಬಂದು ನಿಂತು ಬಿಡ್ತಾನೆ. ರಾಘವ್ ಒಂದು ವೇಳೆ ಪೂರ್ತಿ ನಾರ್ಮಲ್ ಆಗ್ಬಿಟ್ಟಿದ್ದಿದ್ರೆ ಯಾರ ಹತ್ರನೂ ಹೇಳಿಸ್ಕೊತಾ ಇರ್ಲಿಲ್ಲ. ನಾನ್ ನಮ್ಮನೆಗೆ ಹೊರಟೋಗ್ತಿದ್ದೆ. ನಾನ್ ಇಲ್ಲೇ ಇರೋದಕ್ಕೆ ಇದೆ ನಮ್ಮ ಅತ್ತೆ ಮನೆನಾ? ನಾನ್ ಯಾವ ಸಂಬಂಧಕ್ಕೋಸ್ಕರ ಈ ಮನೇಲಿರ್ಲಿ? ಆದ್ರೂ ಇದ್ದೀನಿ. ಯಾಕೆ ಗೊತ್ತಾ? ಮಾನವೀಯತೆಗೋಸ್ಕರ, ತಾಯಿತನಕ್ಕೋಸ್ಕರ, ರಾಘವ್ನ ಮುಗ್ಧ ಮನಸ್ಸಿಗೋಸ್ಕರ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬುದ್ಧಿ ಬೇಕು. ಆ ಭಗವಂತ ನನಗ ಬುದ್ಧಿನ ಕೊಟ್ಟಿದ್ದಾನೆ. ತಾಯಿ ಇಲ್ಲ ಅನ್ನೋದ್ನ ಮಗು ಮನ್ಸಲ್ಲಿ ಕೊರಗಕ್ ಶುರು ಮಾಡ್ಬಿಟ್ರೆ ಭವಿಷ್ಯದಲ್ಲಿ ತುಂಬಾ ದೊಡ್ಡ ತೊಂದರೆ ಆಗತ್ತೆ. ಅದಾಗಬಾರ್ದು ಅನ್ನೋದಷ್ಟೇ ನನ್ ಕಾಳಜಿ. ನೀವ್ಯಾರು ನನ್ನ ವಿಚಾರದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಯಾವಾಗ ಇಲ್ಲಿಂದ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಹೋಗ್ತೀನಿ. ಓಹೋ, ಸುಶಾಂತ್ ಹೇಳೋವರೆಗೂ ನೀನ್ ಮನೆಯಿಂದ ಹೋಗಲ್ವಾ? ಸರಿ, ಹಾಗಾದ್ರೆ ಸುಶಾಂತ್ ಹತ್ರ ಏನ್ ಹೇಳಿಸ್ಬೇಕು, ಯಾವಾಗ ಹೇಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹೇಳಿಸ್ತೀನಿ.